ಮ್ಯಾಗಿ ಚಾಲೆಂಜ್ ಮಾಡ್ತಾ ಇದೀವಿ. ಪೇಪರಲ್ಲಿ ಸೆಲೆಕ್ಟ್ ಮಾಡ್ತಾ ಹೋದ್ರೆ ಎಲ್ಲಾದ್ರಲ್ಲೂ ಒಂದೊಂದು ಐಟಮ್ ಸಿಗ್ತಾ ಹೋಗುತ್ತೆ. ಅವ್ರ ವಿಷನ್ ನಾನು ಹೇಗ್ ಮಾಡ್ತಿದ್ದೆ ಅದನ್ನ ಅಲ್ಲ. ಇದು ಕ್ಯಾಪ್ಸಿಕಮ್ ರಸ ಚೆನ್ನಾಗೈತೆ. ನಾ ಹೇಳಲ್ಲ, ಇವಾಗ ಟೇಸ್ಟ್ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮ್ಯಾಗಿ ಚಾಲೆಂಜ್ ಅಂತ ಮಾಡ್ತಾ ಇದೀವಿ. ನಾನು ಮತ್ತು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ನಮ್ಮ ಅಕ್ಕ ಮತ್ತೆ ನಮ್ಮ ತಂಗಿ ಇಬ್ರು ಸೇರ್ಕೊಂಡು 3 ಜನ ಸೇರ್ಕೊಂಡು ಮ್ಯಾಗಿ ಚಾಲೆಂಜ್ ಮಾಡ್ತಾ ಇದೀವಿ. ಸೊ ಈ ಚಾಲೆಂಜ್ ಯಾವ ತರ ಇರುತ್ತೆ ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಲೆವೆಲಲ್ಲಿ ಎಲ್ಲರಿಗೂ ಒಂದೊಂದು ಐಟಮ್ ಸಿಗ್ತಾ ಹೋಗುತ್ತೆ. ಈ ಪೇಪರಲ್ಲಿ ಸೆಲೆಕ್ಟ್ ಮಾಡ್ತಾ ಹೋದ್ರೆ ಎಲ್ಲಾದ್ರಲ್ಲೂ ಒಂದೊಂದು ಐಟಮ್ ಸಿಗ್ತಾ ಹೋಗುತ್ತೆ. ಸೊ ಆ ಐಟಮ್ನ ಇಟ್ಕೊಂಡು ನಾವು ಕುಕ್ ಮಾಡಬೇಕಾಗುತ್ತೆ. ಸೊ ಆ ಐಟಮ್ಸ್ನ ಹಾಕ್ಲೇಬೇಕಾಗುತ್ತೆ. ಈ ಸಾಲ್ಟ್ ವಾಟರ್ ಅವೆಲ್ಲ ನಾರ್ಮಲ್ ಇರುತ್ತೆ. ಸೊ ಮ್ಯಾಗಿನೂ ನಾರ್ಮಲ್ ಆಗಿರುತ್ತೆ. ಸೊ ಈ ಸಿಗೋ ಎಕ್ಸ್ಟ್ರಾ ಐಟಮ್ಸಲ್ಲಿ ನಾವು ಮ್ಯಾಗಿನ ಕುಕ್ ಮಾಡೋ ಚಾಲೆಂಜು. ಸೊ ಚಾಲೆಂಜಿಗೆ ರೆಡಿನಾ? ಸೊ ಬನ್ನಿ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಒಬ್ಬೊಬ್ಬರಾಗಿ ಚಿಟ್ಸ್ನ ಸೆಲೆಕ್ಟ್ ಮಾಡೋಣ. ಸೊ ಫಸ್ಟ್ ರೌಂಡ್ ಇಲ್ಲಿ ಯಾರು ಸೆಲೆಕ್ಟ್ ಮಾಡ್ತೀರಾ? ಇದು ಮಾಡಲ್ವಾ? ಮಿಕ್ಸ್ ಮಾಡಲ್ಲ, ಹಂಗೆ ತಗೋಬೇಕಾ? ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ಉಳಿಯೋದು. ಹಾ, ಉಳಿದಿರೋದು ಲಾಸ್ಟ್ ಅಲ್ಲಿ ನಾನೇ. ಓಕೆ, ದೇ ಬೋತ್ ಸೆಲೆಕ್ಟೆಡ್ ಆಲ್ರೆಡಿ. ನೋಡೋಣ. ಹಾ, ಫಸ್ಟ್ ಒಬ್ಬೊಬ್ಬರು ಓಪನ್ ಮಾಡಿ. ಬಟರ್. ಓಕೆ. ಓ ಗೈಸ್, ನನ್ಗೆ ಆಯಿಲ್ ಬಂದಿದೆ, ಹಂಗಂದ್ರೆ ಆಬ್ವಿಯಸ್ಲಿ ನೋಡ್ಬಿಡೋಣ. ಓಕೆ, ಸೊ ನೆಕ್ಸ್ಟ್ ರೌಂಡ್ ವೆಜಿಟೇಬಲ್ಸ್ ಅಲ್ಲಿ ಉಳಿದಿರೋದು ಏನ್ ಆನಿಯನ್ ಬಂದಿದೆ. ಓಕೆ ಓಕೆ, ಕ್ಯಾಪ್ಸಿಕಮ್ ಕಷ್ಟ ಆಗಲ್ವಾ ಗೈಸ್? ನನ್ಗೆ ಟೊಮೆಟೊ ತುಂಬಾ ಕಷ್ಟ. ಮ್ಯಾಗಿಯಲ್ಲಿ ಟೊಮೆಟೊ ವಿತ್ ಸಾಸ್ ಎಲ್ಲ ಹಾಕೋದು ಒಂಥರ ಸಾಸಿ ಆಗೋಗುತ್ತೆ. ನನ್ಗೆ ಆ ಥರ ಇಷ್ಟನೇ ಆಗಲ್ಲ. ಸೊ ನಂಗೆ ಟೊಮೆಟೊ ಬಂದೈತೆ. ಸೊ ನೆಕ್ಸ್ಟ್ ಪ್ರೋಟೀನ್ ಸೋರ್ಸ್ ಅಲ್ಲಿ ಸೊ ನಮ್ಮ ತಂಗಿ ಹೇಳ್ತಾ ಇದ್ಲು ನಂಗೆ ಮಶ್ರೂಮ್ ಮಾಡೋಕ್ಕೊಂದು ಬರಲ್ಲ, 2ರಲ್ಲಿ ಯಾವ್ದು ಸಿಕ್ಕಿದ್ರು ಓಕೆ, ಮಶ್ರೂಮ್ ಮಾತ್ರ ಸಿಗ್ಬಾರ್ದು ಅಂತ. ನೋಡೋಣ ಯಾವ್ದು ಸಿಗುತ್ತೆ ನಮ್ಮ ತಂಗಿಗೆ ಅಂತ. ಯಾವ್ದು ಸಿಕ್ತು? ಚೀಸ್. ಹ್ಯಾಪಿ? ಮಶ್ರೂಮ್ ಗಿಂತ ಚೀಸ್. ಪನ್ನೀರ್ ಬಂದಿದೆ. ಮಶ್ರೂಮ್ ಗೈಸ್, ಮಶ್ರೂಮ್ ನನ್ಗೆ ಇದು ಯಾಕೋ ಮೋಸ ತರ ಇದೆ ಗೈಸ್. ನನ್ಗೆ ಯಾವ್ದು ಇಷ್ಟ ಆಗದೆ ಇರೋದು ಸಿಗ್ತೈತೆ. ಓಕೆ, ನೆಕ್ಸ್ಟ್ ಸಾಸ್ ರೌಂಡ್ ಅಲ್ಲಿ. ಓಕೆ, ದೇವ್ ನಿನ್ಗೆ ಯಾವ್ದು ಸಿಗ್ಬಾರ್ದು ಈ 3ರಲ್ಲಿ? ಟೊಮೆಟೊ ಸಾಸ್ ಸಿಗ್ಬಾರ್ದು ಅಕ್ಕ. ನಿನ್ಗೆ? ನನಗೆ ಓಕೆ ವಿತ್ ಎವ್ರಿಥಿಂಗ್. ಓಕೆ, ಓಕೆ ವಿತ್ ಎವ್ರಿಥಿಂಗ್. ಗ್ರೀನ್ ಚಿಲ್ಲಿ ಸಾಸ್ ಆಲ್ಸೋ. ಸೊ ಗೈಸ್, ನನಗೆ ಸೋಯಾ ಸಾಸ್ ಮಾತ್ರ ಒಂಥರ ನನ್ಗೆ ಇಷ್ಟ ಆಗಲ್ಲ ಅದು. ನೋಡೋಣ. ಸೋಯಾ ಸಾಸ್ ಬಂದಿದೆ. ಟೊಮೆಟೊ ಸಾಸ್. ಓಕೆ, ನನ್ ಗ್ರೀನ್ ಚಿಲ್ಲಿ ಸಾಸ್. ಆಕ್ಚುಲಿ ನನ್ಗೆ ಓಕೆ ಕರೆಕ್ಟ್ ಗೈಸ್. ಸದ್ಯ ನಿನ್ಗೆ ಟೊಮೆಟೊ ಸಾಸ್ ಸಿಕ್ತು. ಓಕೆ, ನನ್ಗೆ ಗ್ರೀನ್ ಚಿಲ್ಲಿ ಸಾಸ್. ನನ್ಗೆ ಆಕ್ಚುಲಿ ಫಸ್ಟ್ ಟೈಮ್ ಇದುವರೆಗೂ ತಿಂದಿಲ್ಲ ಈ ಸಾಸು, ಹೊಸದಾಗಿ ಇಸ್ಕೊಂಡಿರೋದು. ಸೊ ಟ್ರೈ ಮಾಡೋಣ, ನೋಡೋಣ ಎಷ್ಟು ಖಾರ ಇರುತ್ತೆ. ಸೊ ಇವಾಗ ಚಾಲೆಂಜ್ನ ಸೊ ನಿಮ್ಗೆ ಯಾವ್ಯಾವ ಐಟಮ್ಸ್ ಬಂದಿದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ. ಸೊ ಬನ್ನಿ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಐಟಮ್ಸ್ನ ಪಿಕ್ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ಕೊಂಡು. ಸೊ ಇದರಲ್ಲಿ ನಾನು ಕುಕ್ ಮಾಡಬೇಕಾಗುತ್ತೆ. ಈ ಸಾಲ್ಟು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬೇರೆ ಎಕ್ಸ್ಟ್ರಾಸ್ ಯಾವ್ದಾದ್ರು ಇದ್ರು ಅದು ನೀವು ಮಾಡ್ಕೊಬೋದು. ಸೊ ಇದರಲ್ಲಿ ನಮ್ಮ ತಂಗಿ ಮಾಡ್ತಾರೆ, ಇದರಲ್ಲಿ ನಮ್ಮ ಅಕ್ಕ ಕುಕ್ ಮಾಡ್ತಾರೆ. ಗೈಸ್ ರೆಡಿ? ಸ್ಟಾರ್ಟ್. ಸೊ ಟೈಮಿಂಗ್ಸ್ ಎಲ್ಲ ಏನಿಲ್ಲ ಗೈಸ್, ಬಟ್ ಟೈಮಿಂಗ್ಸ್ ಬೇಕಾ? ಯೋಚನೆ ಮಾಡಿಲ್ಲ. ಓಕೆ, ಟೈಮಿಂಗ್ಸ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಜಡ್ಜಸ್ ಯಾರ್ಯಾರು ಇರ್ತಾರೆ ಅಂತಂದ್ರೆ ನಮ್ಮಮ್ಮ, ನಮ್ಮ ಅಪ್ಪ, ನಮ್ಮ ಮಾಮ, 3 ಜನ ಜಡ್ಜಸ್ ಆಗಿರ್ತಾರೆ. ಸೊ ಅವ್ರಿಗೆ ನಾವು ಯಾವ್ದು ಕುಕ್ ಮಾಡ್ತಾ ಇದೀವಿ, ನಮ್ಗೆ ಏನೇನು ಐಟಮ್ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಆ ಡಿಶಸ್ ಯಾರ್ಯಾರು ಮಾಡಿರೋದಂತ ಅವ್ರಿಗೆ ಗೊತ್ತಿರಲ್ಲ. ಸೊ ರ್ಯಾಂಡಮ್ ಆಗಿ ಅವ್ರಿಗೆ ಇಷ್ಟ ಆಗಿರೋ ಡಿಶಸ್ನ ಅವರು ಸೆಲೆಕ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಅವರೆಲ್ಲ ಸ್ಟಾರ್ಟ್ ಮಾಡಿದ್ರು, ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ರೂಲ್ಸ್ ಏನಂದ್ರೆ, ನೀವು ಫೋನ್ಸು ಯಾವ್ದೇ ಒಂದು ರೆಸಿಪಿ, ChatGPT ಅವೆಲ್ಲ ಯೂಸ್ ಮಾಡಬಾರ್ದು. ಓಕೆ ಗೈಸ್, ಇಷ್ಟೊತ್ತು ಕ್ಯಾಮ್ರಾ ಸೆಟ್ ಮಾಡೋಷ್ಟರಲ್ಲೇ ಟೈಮ್ ಸಾಕಾಗೋಗಿತ್ತು. ನಮ್ಮ ಅಕ್ಕ ಅಷ್ಟು ಬೇಗ ಕಟ್ ಮಾಡೋದನ್ನ ಕಂಪ್ಲೀಟೇ ಮಾಡಿಬಿಟ್ಟಿದ್ದಾರೆ. ನಂದೇ ಜಾಸ್ತಿ ಲೇಟ್ ಆಗುತ್ತೆ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಂದು ಆಲ್ರೆಡಿ ಆಗಿದೆ.
ಇವಳ್ದು ಆಗಿದೆ. ಇವಳ್ದು ಒಂದೇ ಐಟಮ್, ಯಾಕಂದ್ರೆ ಅವ್ಳು ಚೀಸ್ ಸಿಕ್ತು. ಇವ್ನು ಇವಾಗ್ಲೇ ಸ್ಟಾರ್ಟ್ ಮಾಡವನೆ. ಅದು ಟೊಮೆಟೊ ಹೆಂಗ್ ಕಟ್ ಮಾಡ್ತಾವ್ ನೋಡಿ, ಒಂದ್ ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟ್ ವೇಸ್ಟ್ ಮಾಡಾಕವನೆ. ಇದನ್ನೇ ಬಂದು ರಿಚ್ ಕಿಡ್ ಅನ್ನೋದು ಅಲ್ವೇನೋ ನೀನು? ಗೈಸ್ ಆ ತರ ಎಲ್ಲ ಏನಿಲ್ಲ. ಇವ್ನ್ ರಿಚ್ ಕಿಡ್ಡೆ. ನಾವ್ ಯಾವ್ದು ವೇಸ್ಟ್ ಮಾಡೇ ಇಲ್ಲ ನೋಡಿ. ಇವ್ನೊಬ್ನೇ ವೇಸ್ಟ್ ಮಾಡ್ತಿರೋದು. ಕಟ್ ಮಾಡಿ ಮುಗಿಸ್ತಾ. ಗೈಸ್ ಮಶ್ರೂಮ್ ನ ಹೆಂಗ್ ಕಟ್ ಮಾಡ್ಬೇಕು ಅಂತ ಗೊತ್ತಾ? ರೆಸಿಪಿ ಮಾಡಿದೀನಿ ನಾನ್ ರೆಗ್ಯುಲರ್ ಆಗಿ. ಮಶ್ರೂಮ್ ಹೆಂಗ್ ಮಾಡ್ತೀಯಾ? ಅಂದ್ರೆ ನಾನು ಮುಂಚೆ ಫ್ರೈ ಮಾಡ್ತಿದ್ದೆ. ಮ್ಯಾಗಿ ಜೊತೆ ಮಾಡಿರ್ಲಿಲ್ಲ ನಾನು. ನೋಡೋಣ. ಸೊ ಗೈಸ್ ಜಾಸ್ತಿ ಹಾಕಕ್ಕಾಗಲ್ಲ ಮ್ಯಾಗಿ. ಸರಿಯಪ್ಪ, ಅಲ್ಲಿ ಹೇಳ್ಕೊ, ಹಾಕೊಂಡ್ ಹೇಳ್ಕೊ. ಗೈಸ್ ಜಾಸ್ತಿ ಹಾಕಕ್ಕಾಗಲ್ಲ. ಒಂದ್ 3 ಹಾಕ್ತೀನಿ, ಓಕೆನಾ? 3 ಲೆಕ್ಕನೇ ಇಲ್ಲ ಬ್ರೋ, ಸೀರಿಯಸ್ಲಿ. 4 ನೋಡಿ 4 ಹೆಂಗೆ? ಅದು ಕರ್ಗೋಗುತ್ತೆ, ಇಷ್ಟ ಆಗೋಗುತ್ತೆ ಅದು. ಹೌದು. ಓಕೆ, ಪುಟ್ 5 ಗೈಸ್. 6. You have to go with 6. ಓಕೆ, ಥ್ಯಾಂಕ್ ಗೈಸ್. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ. ನಾನೇ ಗೆಲ್ತೀನಿ ಅಷ್ಟೇ. ಗೈಸ್ ಇದು ಯಾವ ತರ ನ್ಯಾಯ ಹೇಳಿ? ಇಷ್ಟು ಕ್ಯಾಪ್ಸಿಕಮ್ ಹಾಕಿದ್ರೆ ಮ್ಯಾಗಿಯಲ್ಲಿ ಅದ್ ಟೇಸ್ಟ್ ಡಿಫ್ರೆನ್ಸೇ ಬರಲ್ಲ. ಫುಲ್ ಹಾಕೋ. ನನಗ್ ಮಾತ್ರ ಗೈಸ್ 6 ಮಶ್ರೂಮ್ ಪೀಸ್ ಹಾಕೋ ಗಂಟೆ ಬಿಟ್ಟಿಲ್ಲ ಇವ್ರಿಬ್ರು. ಇವ್ರಿಗೆ ಮಾತ್ರ ಇಲ್ಲ. ಓಕೆ ಗೈಸ್, ಕಟಿಂಗ್ ಡನ್ ಫೈನಲಿ. ಪ್ರಾಬ್ಲಮ್ ಏನ್ ಗೊತ್ತಾ, ಇದ್ರ ಮಾಡ್ಬೇಕಂದ್ರೆ ಆನಿಯನ್ ಬೇಕೇ ಬೇಕು. ಬಟ್ ನನ್ಗೆ ಆನಿಯನ್ ಇಲ್ಲ, ಸೊ ತುಂಬಾ ಕಷ್ಟ ಆಗುತ್ತೆ ಮಾಡಕ್ಕೆ. ಅದು ಆಯಿಲ್ ಅಲ್ಲಿ ಏನ್ ಫ್ರೈ ಮಾಡ್ಬೇಕು ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೋಡೋಣ. ನಿಮ್ದು ಇದು ಓಪನ್ ಮಾಡ್ಕೊಳೋ ಎಲ್ರಿಗೂ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ಮೇನ್ ಇಂಗ್ರೀಡಿಯಂಟ್ ಮ್ಯಾಗಿನೇ ನಾವು ಓಪನ್ ಮಾಡಿಲ್ಲ. ಕಟ್ ಮಾಡ್ಕೊಬೇಕು. ನೀರಿದೆ, ನೀರಿನ್ನು ಸುಮ್ಮನೆ ಈಗ ಪಟ ಪಟ ಅನ್ನತ್ ನೋಡಿ. ಇಲ್ಲ, ಅವ್ಳು ಬಟರು, ನೋ ಪ್ರಾಬ್ಲಮ್. ನಿಂದೆ ಪಟ ಪಟ ಅನ್ನೋದು. ನೀನು ತೇತರು ಗೈಸ್, ಚೀಟಿಂಗ್ ನಡೀತಾ ಇದೆ ಇಲ್ಲಿ. ಹೆಂಗೆ ಇಬ್ರು ಕಾಂಪಿಟೇಟರ್ಸ್ ಎಷ್ಟು ಬಟರ್ ಹಾಕ್ಬೇಕಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ವಾಟ್ ಇಸ್ ದಿಸ್ ನೋಡಿ, ನಾನು ಸ್ವಲ್ಪ ಇದೇನು ಬರ್ತಾನೆ ಇಲ್ಲಿ ತುಂಬಾ ಅನ್ಯಾಯ ನಡೀತಾ ಇದೆ. ಹೀಟಾಗಿದ್ಯಾ ಗೈಸ್? ಇಲ್ಲಿ ಗೀ ಹಾಕೋರೆ, ನಮ್ ತಂಗಿ ಬಟರ್ ಹಾಕೋರೆ, ನಾನು ಆಯಿಲ್ ಹಾಕಿದೀನಿ. ಸೊ ಆಯಿಲ್ ಕುದಿದಿದೆ, ಡೈರೆಕ್ಟ್ ಹಾಕ್ಬಿಡ್ತೀನಿ. ಬೇರೆ ಆಪ್ಷನ್ ಇಲ್ಲ ಗೈಸ್. ಫಸ್ಟ್ ಆಕ್ಚುಲಿ ಒಗ್ಗರಣೆಲ್ಲ ಹಾಕಿದ್ರೆ ಮ್ಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಅದಕ್ಕೆ ಹಿಂಗೆ ಏನ್ ಮಾಡ್ಬೇಕು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಕರೆಕ್ಟಾಗಿ ಮಾಡ್ತಾ ಇದ್ದೀನ ಅದು ನನ್ಗೆ ಗೊತ್ತಿಲ್ಲ. ನೋಡೋಣ ಗೈ. ಎಲ್ಲ ಹಾಕ್ಬಿಡ್ತಾ ಇದ್ದೀನಿ ಗೈ. ನಾನು ಇವಾಗ ಫಸ್ಟ್ ಪನ್ನೀರ್ ಹಾಕ್ತೀನಿ. ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಪನ್ನೀರ್ ಸ್ವಲ್ಪ ಅನ್ಸುತ್ತೆ, ಬಟ್ ಫ್ರೈ ಮಾಡಿದ್ರೆ ಸ್ವಲ್ಪ ಫ್ಲೇವರ್ ಇರುತ್ತೆ. ಸೊ ಅದನ್ನ ಫ್ರೈ ಮಾಡ್ತಾ ಇದ್ದೀನಿ. ಸ್ಲೋಲಿ ಇಟ್ಟಿದ್ದೀನಿ, ಆಲ್ರೆಡಿ ಅನ್ಸ್ಕೊಳ್ತಾ ಇದೆ. ಇವಾಗ ಫಸ್ಟ್ ಇದಕ್ಕೆ ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ತೀನಿ. ಸಾಲ್ಟ್ ಫಾರ್ ಟೇಸ್ಟ್ ಅನ್ನೋ ಥರ ಕೊಡಿ. ಸಾಲ್ಟ್ ಕೊಡಿ. ಒಬ್ಬರಿಗೆ ಇನ್ನೊಬ್ರು ಸ್ಪಾಯ್ಲ್ ಮಾಡ್ಬೋದಾ? ನೀರ್ ಹಾಕ್ಬಿಡ್ಲ? ಜಾಸ್ತಿ ಉಪ್ಪು ಹಾಕ್ಬಿಟ್ಟೆ ಅನ್ಸುತ್ತೆ ಗೈಸ್. ಏನ್ ಖುಷಿ ನೋಡಿ ನನ್ ಜಾಸ್ತಿ ಆಯಿಲ್ ಗೈಸ್. ನಾನ್ ಯಾಕೋ ಹೋಗೋ ತರ ಇದೆ. ಗರಂ ಮಸಾಲ, ಏನೇನೋ ಮಸಾಲ ಹಾಕ್ಬೇಕು ನಾವು. ಆಮೇಲೆ ವೆರಿ ಲಿಟಲ್ ಗೈಸ್, ನಾನು ಮಶ್ರೂಮ್ ಮಾಡಿದಾಗೆಲ್ಲ ಪೆಪ್ಪರ್ ಹಾಕ್ತಿದ್ದೆ. ವೆರಿ ಲಿಟಲ್, ಅದಕ್ಕೆ ಪೆಪ್ಪರ್ ಹಾಕ್ತಾ ಇದ್ದೀನಿ. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಡೆಫಿನೆಟ್ ಆಗಿ ಬಂದು ಈ 3 ಮ್ಯಾಗಿ ಟೇಸ್ಟ್ ಡೆಫಿನೆಟ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಅಂತ ನನ್ನ ತಂಗಿ ಹೇಳ್ತಾಳೆ. ಯಾಕೆ ಅಂದ್ರೆ ಮಸಾಲಾಸ್ ಮೇ ಬಿ ನಾವು ಸೇಮ್ ಆಗಿ ಯೂಸ್ ಮಾಡ್ಬೋದು, ಯೂಸ್ ಮಾಡದೇ ಇರ್ಬೋದು. ಬಟ್ ಇವಾಗ ಇದ್ರಲ್ಲಿ ಆನಿಯನ್ ಮತ್ತೆ ಪನ್ನೀರ್ ಟೇಸ್ಟ್ ಅನ್ನೋದು ಫ್ಲೇವರ್ ಬರುತ್ತೆ. ಇದ್ರಲ್ಲಿ ಕ್ಯಾಪ್ಸಿಕಮ್, ಇದ್ರಲ್ಲಿ ಮಶ್ರೂಮ್ ಮತ್ತೆ ಟೊಮ್ಯಾಟೊ. ಡೆಫಿನೆಟ್ ಆಗಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಮ್ಮ ಅಕ್ಕ ಏನ್ ಮಾಡ್ತಾವ್ರೆ, ನಮ್ಮ ತಂಗಿ ಅದನ್ನೇ ಕಾಪಿ ಮಾಡ್ತಾವ್ರೆ. ಡೂ ಆನ್ ಯು ಓನ್ ಡೇ, ಡೋಂಟ್ ಕಾಪಿ.
ಮಾಡಿಲ್ಲ ತಾನೆ. ನೀನು ಚಿಲ್ಲಿ ಪೌಡರ್ ಹಾಕಲ್ವಾ? ನಾನು ಹಾಕಲ್ಲ. ನಾನು ಹಾಕ್ತೀನಿ. ನಾನು ಹಾಕಲ್ಲ. ನಾನು ಹಾಕ್ತೀನಿ. ನಿನ್ ವಿಷನ್ ಏನು? ಮ್ಯಾಗಿ ವಿಷನ್ ನನ್ನ ಮ್ಯಾಗಿ ವಿಷನ್ ನಾರ್ಮಲ್ ಆಗಿ ಮಾಡೋದಾ? ಯಾಕಂದ್ರೆ ಇವಾಗ ಹಿಂಗ್ ಬರ್ಬೇಕು ಅಂತ ಮಾಡ್ಕೊಂತೀವಲ್ಲ, ಲೈಕ್ ಮೈಂಡ್ ಅಲ್ಲಿ ಒಂದಿರುತ್ತೆ. ಓಕೆ ಓ ಗೈಸ್, ನಾನು ನಿಜವಾಗ್ಲೂ ಚಿಲ್ಲಿ ಸಾಸ್ ನ ಮರ್ತೋಗ್ಬಿಟ್ಟು ಜಾಸ್ತಿ ಪೇಪರ್ ಹಾಕ್ಬಿಟ್ಟೆ. ಔಟ್ ಫಸ್ಟ್ ಅವಾಗ ನನ್ ವಿಷನ್ ನಾನು ಇವಾಗ್ಲೇ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ. ಗ್ರೇಟ್. ಸೊ ನನ್ ವಿಷನ್ ಏನಂದ್ರೆ ನನ್ ಮ್ಯಾಗಿಗೆ ನಂಗೆ ಕ್ಯಾರಮಲೈಸ್ಡ್ ಆನಿಯನ್ ವಿತ್ ಕ್ರಿಸ್ಪಿ ಪನ್ನೀರ್ ಮ್ಯಾಗಿ. ಅದೇ ನನ್ನ ಮೈಂಡಲ್ಲಿ ಅನ್ಕೊಂಡಿರೋದು. ನೀನೇನ್ ಅನ್ಕೊಂಡಿದ್ಯಾ? ನಾನು ಏನ್ ಬರ್ತಾ ಇರೋದು ಆಗ್ತಾ ಇದ್ದೀನಿ. ಓಕೆ ಫೈನ್. ಗೈಸ್ ನಂದು ಅಷ್ಟೇ, ಏನ್ ರಿಸಲ್ಟ್ ಏನ್ ಬರುತ್ತೋ ಅದೇ ನನ್ನ ವಿಷನ್ ಅಷ್ಟೇ. ಓಕೆ, ನನ್ನ ಸೆಕೆಂಡ್ ಇಂಗ್ರೀಡಿಯಂಟ್ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ನೀವು ಇಂಗ್ರೀಡಿಯೆಂಟ್ಗೆ ಹೋಗಿಲ್ಲ. ಜಸ್ಟ್ ಫೈನ್ ಮೈ ಪನ್ನೀರ್. ಗೈಸ್ ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಖಾರ ಇದೆ. ಇಷ್ಟೇ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಸು. ಗೈಸ್ ನಾನು ಗ್ರೀನ್ ಚಿಲ್ಲಿ ಸಾಸ್ನ ಆದ್ರ ತೋರಿಸ್ತಾ ಇದ್ದೀನಿ. ನಂದು ಕ್ರಿಸ್ಪಿ ಆಗಿದೆ. ಹಾಕಿ ತಗೊಂತೀನಿ. ಗೈಸ್ ನೋಡಿ ಇಷ್ಟು ಸಾಸ್ ಹಾಕಿದ್ದೀನಿ. ಐ ಆಮ್ ನಾಟ್ ಶೋರ್ ದ ಟೇಸ್ಟ್ ಹೇಗಿರುತ್ತೆ ಅಂತ, ಬಟ್ ಗ್ರೀನ್ ಚಿಲ್ಲಿ ಟೇಸ್ಟ್ ಗುಡ್ ಫಾರ್ ಶೋರ್. ಗೈಸ್ ಜಾಸ್ತಿ ತುಪ್ಪ ಹಾಕೋರಲ್ವಾ? ಇಲ್ಲ ಹಾಕಿದೀರ, ಕಾಣಿಸ್ತಾ ಇದಲ್ಲ. ಸರಿ, ಏನೋ ಒಂದು ಹಾಕಿದ್ದೀನಿ. ಏನೋ ಇವಾಗ ಗೈಸ್ ಎಷ್ಟು ತುಪ್ಪ ಹಾಕೋರು ನೋಡಿ. ಇವಾಗ ಈ ಮಸಾಲಾನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಲ್ಮೋಸ್ಟ್ ಪನ್ನೀರ್ ಬಜ್ಜಿ ತರ ಮಾಡ್ಬಿಟ್ಟವ್ರೆ ನಮ್ಮಕ್ಕ. ಬಜ್ಜಿ. ಓಕೆಪ್ಪ. ಮತ್ತೆ ತುಪ್ಪ ಹಾಕ್ತವ್ರ ಗೈಸ್. ತಿಂದವ್ರು ತುಂಬಾ ಏನ್ ಬರುತ್ತೆ ಕಾನ್ಸ್ಟಿಪೇಷನ್. ಅವಾಗ ಇವ್ನ್ ಬಂದು ಯಾವ ಇಂಗ್ರೀಡಿಯೆಂಟ್ ಫುಲ್ ಆಗಿ ಯೂಸ್ ಮಾಡ್ತಿಲ್ಲ ಅಂತ ಅರ್ಥ. ಓಯ್ ಗೈಸ್ ನೀವೇ ನೋಡ್ತಾ ಇದೀರಾ, ಎಲ್ಲ ಯೂಸ್ ಮಾಡ್ತಾ ಇದ್ರಿ. ಓ ಆನಿಯನ್ ಇವಾಗ ಫ್ರೈ ಮಾಡ್ತಾ ಇದ್ದೀರಾ? ನಂಗೇನೋ ಕಮ್ಮಿ ಅನ್ಸ್ತೈತೆ, ಅದೇನು ಕಮ್ಮಿ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಕಮ್ಮಿ ಆಗೈತೆ. ಗೈಸ್ ನನ್ಗೆ ಎಲ್ಲಾನೇ ಕಮ್ಮಿ ಆಗಿ ಕಾಣಿಸ್ತಾ ಇದೆ. ನಮ್ಮ ಅಕ್ಕಗೆ ಸಿಕ್ಕಿರೋದ್ರಿಂದ ಅವ್ರು ತುಂಬಾ ಈಸಿ ಆಗುತ್ತಲ್ವಾ? ನಿಮ್ಗೇನ್ ಅನ್ಸುತ್ತೆ? ಆಕ್ಚುಲಿ ನೀವ್ ಸಿಕ್ಕಿದ್ರು ನಾನು ಆಮೇಲೆ ಅವ್ರ ವಿಷನ್ ನನ್ನ ಹೇಗ್ ಮಾಡ್ತಿದ್ದೆ ಅದನ್ನ ಅಂತ. ಓಕೆ ಓಕೆನಾ? ಇವಾಗ ಮಾಡಿ ಮುಗಿಸ್ಬಿಡ್ಲಿ. ನಮ್ಮ ಅಕ್ಕ ತುಂಬಾ ಒಳ್ಳೆ ಚೆಫ್. ಇಲ್ಲ ಇಲ್ಲ ಆತರ ಎಲ್ಲ ಏನಿಲ್ಲ. ನಾವು ಬಿಗಿನ್ ಮದ್ವೆ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಲ್ತ್ಕೊಂಡಿದೀನಿ ಅಷ್ಟೇ. ನಾನು ನೀರ್ ಹಾಕ್ತಾ ಇದ್ದೀನಿ ಇವಾಗ. ನಾನು ಇವಾಗ ನೀರ್ ಹಾಕ್ತಾ ಇದ್ದೀನಿ. ಎಲ್ಲ ನೀರಿಗೆ ಹೋಗ್ಬಿಟ್ರಾ? ಸಾಸ್ ಯೂಸ್ ಮಾಡಿದೇನೋ? ಹಾ, ಜನಕ್ಕೂ ತೋರಿಸಿದೀನಿ. ನಾನಿನ್ನು ಆನಿಯನ್ ಅಲ್ಲಿ ಇದ್ದೀನಿ. ಪನ್ನೀರ್ ಸೂಪರ್ ಆಗಿ ಬಂದಿದೆ, ಕ್ರಿಸ್ಪಿಯಾಗಿ. ಬಟ್ ಇವಾಗ ಟೇಸ್ಟ್ ಮಾಡೋರು ಬಂದು ಬಿಸಿಯಾಗಿ ಎಲ್ಲಾನು ಬಿಸಿಯಾಗಿ ಟೇಸ್ಟ್ ಮಾಡಿದ್ಮೇಲೆ ಚೆನ್ನಾಗಿರೋದು. ಎಲ್ಲ ಬಿಸಿ ಹೊಡ್ಕೋದ್ರೆ ಯಾವ್ದು ಚೆನ್ನಾಗಿರಲ್ಲ. ನಮ್ಮ ಮಾಮ ಆಚೆ ಹೋಗಿದ್ದಾರೆ, ನೋಡೋಣ. ನನ್ ಪ್ರಕಾರ ಅವ್ರು ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ಯಾವ್ದು ಇದು ಎತ್ಕೊಬೇಕಾ? ನಾನು ಬಾಯ್ಲ್ ಆದ್ಮೇಲೆ ನೀರು ಮ್ಯಾಗಿ ಹಾಕೊಂತೀನಿ. ನನ್ ಸ್ಪೂನ್ ಯಾಕೆ ಏನೋ ಚೀಟಿಂಗ್ ಮಾಡ್ತಾ ಇದ್ದಾರೆ, ಡಿಸ್ಕ್ವಾಲಿಫೈ ಮಾಡಿ. ನಂಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ, ಈ ತರ ಎಲ್ಲ ಇದಾರೆ ಜನ. ನಮ್ಮ ಅಕ್ಕನೇ ಗೆಲ್ಲೋ ತರ ಅವ್ರೆ. ಇವಾಗ ಹಿಂಗ್ ಹೋಗಿದ್ರೆ ಸಾಲ್ಟ್ ಆಗ್ಬಿಡ್ತಿತ್ತು ಅಲ್ಲ ಮಾಡ್ಬೋದಿತ್ತಲ್ಲ ಅಂತ. ಯಾರ ಬಂದ್ರೆ ಅನ್ಸುತ್ತೆ ಆಚೆ, ಹೋಗಿ ನೋಡ್ಕೊಂಡ್ ಬಾ ಸ್ವಲ್ಪ. ಐ ನೆವರ್ ಟ್ರಸ್ಟ್ ಗೈಸ್, ಐ ನೆವರ್ ಟ್ರಸ್ಟ್. ಸಾಕು ಅನಿಸ್ತಿದೆ ಗೈಸ್. ಮ್ಯಾಗಿ ಮಸಾಲ ಇವಾಗಲೇ ಹಾಕೋಣ. ಆನಿಯನ್ ಇಟ್ಲ ఒకలా కొంచెం ಗೋಲ್ಡನ್ ಬ್ರೌನ್ ಟೈಪ್ వచ్చింది. ಗೈಸ್ ಇದು ನನ್ ಮಿಸ್ಟೇಕ್ ಅಲ್ಲ, ನಂಗೆ ಸಿಕ್ಕಿರೋ ಐಟಮ್ ಆ ತರ ಇದೆ. ಸದ್ಯ ನಂಗೆ ಚೀಸ್ ಸಿಕ್ಕಿಲ್ಲ. ಆಕ್ಚುಲಿ ನಮ್ ತಂಗಿ ಅದ್ ಹಾಕೇ ಇಲ್ಲ ಚೀಸ್. ನಾನು ಹಾಕ್ತೀನಿ ಗೈಸ್.
ಎಲ್ಲ ತಿಂದಾದ್ಮೇಲೆ ಹಾಕ್ತಾರೆ. ಅಲ್ಲ ಹಾಕ್ತೀನಿ. ನಾನಿನ್ನ ಮ್ಯಾಗಿನೇ ಹಾಕಿಲ್ಲ. ಇದು ಸ್ವಲ್ಪ ಬಾಯ್ಲ್ ಆಗುತ್ತೆ ಮ್ಯಾಗಿ. ನಾನು ಯೂಸ್ ಮಾಡ್ತೀನಿ. ನೀರ್ ಹಾಕೊಂಡೆ. ಐ ಹೋಪ್ ಇಷ್ಟು ನೀರ್ ಸಾಕು. ಬ್ರೋ ಇಸ್ ಗೋನ ಕುಕಿಂಗ್. ಗಟ್ಟಿಯಾಗಿ ಮಾಡೋದಲ್ವಾ ಸಾಕು. ಗೈಸ್ ನಮ್ಮ ಅಕ್ಕ ಹೋಟ್ಲಲ್ಲಿ ಮಾಡೋ ತರ ಏನೇನೋ ಬುಷ್ ಬುಷ್ ಅಂತ ಸೌಂಡ್ ಎಲ್ಲ ಆಗುತ್ತೆ. ಪ್ಯಾನ್ ಸ್ವಲ್ಪ ಹಾಟ್ ಇತ್ತು ಅಷ್ಟೇ, ಅದು ನೀರ್ ಬಿದ್ದಿದ ತಕ್ಷಣ ಸೌಂಡ್. ಓಕೆ ಗೈಸ್, ನಾನು ಬಂದು ಇಲ್ಲಿ ನೋಡ್ತಿದ್ದೀರಾ, ಇದನ್ನ ಕ್ರಿಸ್ಪಿಯಾಗಿ what's that ಮಾಡ್ಕೊಂಡು veggie? ಆನಿಯನ್ ಕ್ಯಾರಮಲೈಸ್ ಮಾಡಿದೀನಿ. ನಿಮ್ಗೆ ಗೊತ್ತಿದೆ ಗೊತ್ತಿರುತ್ತೆ, ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು, ಬಟ್ ಕಮೆಂಟ್ ಮಾಡಲ್ಲ. ಕ್ರಿಸ್ಪಿ ಆಗೈತೆ ನೀನ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಏ, ನಾನ್ ಕೊಡು. ಟೇಸ್ಟ್. ಕ್ರಿಸ್ಪಿ ಆಗೈತೆ. ಏನ್ ಚೆನ್ನಾಗಿಲ್ಲ ಗೈಸ್. ಈ ರಸಮ್ಗಿಂತ ಅದು ಚೆನ್ನಾಗೈತೆ. ವಾಟ್ ಡು ಯು ಮೀನ್ ಬ್ರೋ? ಇದು ಮಶ್ರೂಮ್ ರಸಮ್, ಇದು ಕ್ಯಾಪ್ಸಿಕಮ್ ರಸಮ್. ಇದು ಓಕೆ. ಇದು ಅದಿನ ಏನೋ ಹಾಕಿಲ್ಲ, ಹಾಕಿದ್ಮೇಲೆ ಕಮೆಂಟ್ ಮಾಡಿ. ಸರ್ ಓಕೆ, ನಿಮ್ಗೆ ಒಂದು ಟಿಪ್ ತರ ಹೇಳ್ತೀನಿ. ಟಿಪ್ ಅಂದ್ರೆ ಕೈಂಡ್ ಆಫ್ ಸ್ವಲ್ಪ ನಾಲೆಡ್ಜ್ ತರ. ಇವಾಗ ನಾವು ಓಕೆ ನಂದ್ರಲ್ಲಿ ಹೇಳ್ತೀನಿ, ಬ್ರೇಕ್ ಮಾಡಬಾರ್ದು. ಯಾರು ಹೇಳಿದ್ದು? ಆದ್ರೆ ಏನಿಲ್ಲಪ್ಪ, Break ಹೇಳೋ ಮಾಡ್ಬೇಕು. ಡಿಸ್ಟರ್ಬ್ ಮಾಡ್ತಿದ್ಯಾ, ನಿಂಗೂ ಸೇರಿ ಹೇಳ್ತಿರೋದು. ಓಕೆ ಗೈಸ್, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಫುಲ್ ಪುಡಿ ಮಾಡಿ ಮ್ಯಾಗಿ ಹಾಕ್ತಾ ಇದ್ರು. ಫುಲ್ ಈ ತರ ಪುಡಿ ಪುಡಿ. ಪುಡಿ ನಿಜ. ನಾನು ಹಂಗೆ ಇದೇ ನಿಂಗೆ ಹೇಳ್ತೀನಿ ಕೇಳಿಸ್ಕೋಬೇಕಂದ್ರೆ, ಗೀ ಹಾಕಿದೀವಲ್ಲ, ಇದ್ರಲ್ಲಿ 2 ಥಿಂಗ್ಸ್ ನಾನು ಬಂದು ಫ್ರೈ ಮಾಡಿದೀನಿ. ಆ ಗೀ ಅಲ್ಲಿ ಬಂದ ಫ್ಲೇವರ್ ಡೆಫಿನೆಟ್ ಆಗಿ ಇರುತ್ತೆ. ಅದು ತೆಗಿದೆ, ನಾನು ಅದ್ರಲ್ಲೇ ನೀರ್ ಹಾಕಿದ್ದೀನಿ. ಸೊ ಆ ಫ್ಲೇವರ್ ಡೆಫಿನೆಟ್ ಆಗಿ ನಮ್ಗೆ ನೀರಲ್ಲಿ ಸೇರಿ ಮ್ಯಾಗಿಯಲ್ಲಿ ಬರುತ್ತೆ. ಅದೇ ನನ್ ನಿನಗೆ ಗೀ ಸಿಕ್ತಮ್ಮ, ನನ್ಗೆ ಆಯಿಲ್ ಸಿಕ್ಕಿದೆ. ಆಯಿಲ್ ಅಲ್ಲಿ ಫ್ಲೇವರ್ ಇದೆಯಾ? ಬಟರ್ ಅಲ್ಲಿ ಫ್ಲೇವರ್. ಇಟ್ಸ್ ನಾಟ್ ಗೀ ಫ್ಲೇವರ್, ನೀನ್ ಫ್ರೈ ಮಾಡೋ ಫ್ಲೇವರ್. ನಮ್ಗೆ ಫ್ರೈ. ಗೈಸ್, ನನ್ಗೊಂದು ಏನ್ ಗೊತ್ತಾ, ನಮ್ಮ ಅಮ್ಮಗೆ ಇದು ಇಷ್ಟ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ನೋಡೋಣ. ಬಟ್ ನಮ್ಮ ಅಮ್ಮ ಏನೇ ಮಾಡ್ತಾರೆ ಗೊತ್ತಿಲ್ಲ. ನೀರ್ ಸಾಕಾ? ಸೊ ನಮ್ಮ ಅಪ್ಪಗೆ ಯಾವ್ದು ಲೈಕ್ ಆಗ್ಬೋದಂದ್ರೆ, ಬಾಯ್ಲ್ ಆಯ್ತು, ಸೊ ನಾನು ಮ್ಯಾಗಿ ನಮ್ ತಂಗಿ ಕುಕಿಂಗ್ ಚಾನಲ್ ಅಲ್ಲಿ ಚೆನ್ನಾಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ. ಇದು ಬ್ರೇಕ್ ಆಗ್ತಾ ಇಲ್ಲ, ಸೊ ನಾನೇನ್ ಮಾಡ್ತೀನಿ ಹಂಗೆ ಹಾಕ್ಬಿಟ್ಟು. ಈ ಅಟ್ಲೆ ತಾವೇ ಅಲ್ಲ ಸ್ವಲ್ಪ ಇದೊಳಗಡೆ ಪುಡಿ ಐತೆ, ಸೊ ಅದು ಹಾಕ್ಬೇಕು. ವೇಸ್ಟ್ ಮಾಡ್ಬಾರ್ದು. ಬ್ರೋ ವೈ ಡಿಡ್ ಯು ಪಿಕ್ ದಟ್ ಒನ್ ಬ್ರೋ? ನಾನು ಹಿಂದಂತ ಎತ್ತಿದ್ದೆ. ಓಕೆ ಇಟ್ಸ್ ಓಕೆ. నేను అడుగుతాను కదా నూట ఏమని చెప్పాలి. ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸೊ ನಾನು ಹಂಗೆ ಬಿಟ್ಬಿಡ್ತೀನಿ. ಅದೇ ಮ್ಯಾಗಿ ಆಗುತ್ತೆ ಸ್ವಲ್ಪ ಬಿಟ್ಮೇಲೆ. ಗೈಸ್, ಐ ಆಮ್ ಆಲ್ಮೋಸ್ಟ್ ಡನ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಆಯಿಲ್ ಹಾಕಿದ್ಯಾ? ಟೊಮಾಟೊ, ಪ್ರೋಟೀನ್ ಸಾಸ್, ಸಾಸ್. ನಾನು ಸಾಸ್ ಹಾಕಿಲ್ಲ. ನಾನು ಇನ್ನ ಚೀಸ್ ಚೀಸ್ ಹಾಕಿದ್ದೀನಿ. ನನ್ನ ತಮ್ಮ ಏನ್ ಮಾಡೋದಂದ್ರೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಕುಕ್ ಮಾಡ್ಬಿಟ್ಟು ಮ್ಯಾಗಿ ಮಾಡೋಣ ಅಷ್ಟೇ, ಅಲ್ವೇನೋ? ಗೈಸ್, ಇದು ಮ್ಯಾಗಿ ಅಂದ್ರೆ ಹಂಗೆ ಇರ್ಬೇಕಪ್ಪ. ನಮ್ಮ ಅಕ್ಕ ನೋಡಿ ಏನೇನೋ ಸಪ್ರೇಟ್ ಆಗಿ ಮಾಡ್ತಾರೆ. ನಾನು ನಮ್ ತಂಗಿ ಹೆಲ್ಪ್ಲೆಸ್ ಗೈಸ್. ಚಾಲೆಂಜ್ ಯಾರಪ್ಪ ಇಟ್ಟಿದ್ದು? ಓಕೆ ಪರವಾಗಿಲ್ಲ, ನನಗೆ ಗೈಸ್, ಮಶ್ರೂಮ್ ನಿಮಗೆ ಈ ಬಂದಿಲ್ಲ. ಸೌಂಡ್ ಬರ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಹೊಗೆ ಬರ್ತಾ ಇದೆ 3 ಸ್ಟವ್ ಇಂದ ಅಟ್ ಎ ಟೈಮ್. ನಿಮಗೆ ಕೇಳಿಸಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಸ್ಟ್ರೈಟ್ ಅಲ್ಲ ಇಲ್ಲ, ಕೇಳಿಸುತ್ತೆ, ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ನೋಡಿ. ನಿಮ್ಗೋಸ್ಕರ ಅದು ಮಾಡೋಣ. ಅವ್ನ ಮನ್ಸಲ್ಲಿ ಕಟ್ ಮಾಡ್ಬಿಡ್ತೀನಿ, ನಿಮ್ಗೆಲ್ಲ ಎತ್ಬಿಡ್ತೀನಿ. ಗೈಸ್, ನಾನು ಏನು ಕಟ್ ಮಾಡಲ್ಲ. ನಾನೇನು ಆ ಥರ ಎಲ್ಲ ಕಟ್ ಮಾಡಲ್ಲ. ಐ ಆಮ್ ಸೋ ಟ್ರಾನ್ಸ್ಪರೆಂಟ್ ಟು ಯು ಗೈಸ್. ಫಸ್ಟ್ ಒಂದು ವಿಡಿಯೋ ಬಂದಿರತ್ತೆ, ಅದ್ರಲ್ಲೆಲ್ಲ ಒಂದು ಸೀಕ್ರೆಟ್ಸ್ ಎಲ್ಲ ಆಕ್ಚುಲಿ ನನ್ ಸೀಕ್ರೆಟ್ಸ್ ಮಾತ್ರ ಹಾಕ್ತಾರೆ. ಅದೆಲ್ಲ ನಂಬೇಡಿ, ನಿಜ ಅಲ್ಲ. ಹಂಗಂದ್ರೆ ನಿನ್ ಸೀಕ್ರೆಟ್ಸ್ ನಿಜ ಅಲ್ವಾ? ನನ್ ವಿಡಿಯೋ ನಿಜ ಸೀಕ್ರೆಟ್ಸ್ ಅಲ್ವಾ? ನಿಜ ಅಲ್ಲ. ಅಯ್ಯೋ, ನೀನೇ ಒಪ್ಕೊಂಡಿದ್ಯಾ? ನಮ್ಮ ಅಣ್ಣ ಏನ್ ಹೇಳಿದ್ರು ಅದ್ ನಾನು ಹೇಳಿದೆ ವಿಡಿಯೋದಲ್ಲಿ, ಬೇರೆ ಏನು. ಅಯ್ಯೋ, ಅಪಾರ್ಟ್ ಫ್ರಮ್ ದಟ್ ಏನು ಸಪ್ರೇಟ್ ಆಗಿ ಯೂಸ್ ಮಾಡಿಲ್ಲ ತಾನೆ? ಎಕ್ಸ್ಟ್ರಾ ಈ ಬೇರೆಯವ್ರ ಸಾಸ್ ಎಲ್ಲ ಅಲ್ಲ ನಾವು ಹಂಗೆಲ್ಲ ಏನು ಯೂಸ್ ಮಾಡಿಲ್ಲ. ಇದು ಓಪನ್ ಮಾಡ್ಬೇಕಾ?
ಅಲ್ವಾ? Okay, nice. ಗೈಸ್ ಈಗ ಏನಾಗುತ್ತೆ ಗೊತ್ತಾ, ನಂದು ಆರೋಗುತ್ತೆ. ನಾನು ಇಷ್ಟೇ ಆಗ್ತಿದ್ದೀನಿ. ಅಯ್ಯ ಇದು ಮೋಸ guys. ಜಾಸ್ತಿ ಆಗ್ಬೇಕು, ಜಾಸ್ತಿ. ಬೇಕಂದ್ರೆ ನೀನು ಹೋಗಿ ನೋಡ್ಕೋ, ಓಕೆನಾ? ಈವನ್ ಇನ್ ಫ್ರೈಡ್ ರೈಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಷ್ಟೇ. ನಾನು ಯಾಕೆ ಅಷ್ಟು ನಿನ್ನ ಇಷ್ಟ ಆಗ್ಬೇಕಾಗಿತ್ತು. ಆಕ್ಚುಲಿ ನಂದು ನೀರ್ ಜಾಸ್ತಿ ಆಯ್ತು, ಏನ್ ಮಾಡೋದು ಅಂತ ಗೈಸ್ ನಾನು ಆಕ್ಚುಲಿ ಹೇಳ್ದೆ ನಿನ್ಗೆ ಬೇಡ ಅಂತ. ಬೇಡ ಅಂತ. ಹಾ. ಒಂದ್ ಗ್ಲಾಸ್ ಸಾಲಲ್ಲ, ಸ್ವಲ್ಪ ಸೂಪಿ ಬಾಯ್ ಬೇಕು, ಇಲ್ಲ ಸೂಪಿ ಸ್ವಲ್ಪ ಬೇಕಂದ್ರೆ ಹಾಕು ಅಂದೆ, ಸೂಪಿಯಾಗೆ ಇದೆ ನೋಡಿ. ತುಂಬಾ ಸೂಪಿ ಆಯ್ತು. ಅದು ನಿನ್ ತಪ್ಪು. ನಂದು ಇನ್ನೇನ್ ಇದು ಆಕ್ಚುಲಿ ನಾ ಬಾಯ್ಲ್ ಆಗಿಲ್ಲ, ಒಂಥರ ಐತೆ ನೋಡಿ. ಹೌದಾ? ಅದೆಲ್ಲ ಇಂಕ ಹೌದಾ? ಮೋಟ ಅವಲ್ಲ. చాలా బుక్ అనేది లేదు నార్మల్ తెల్లಲ್ಲ ತಾನೆ ఇది ఇంకా తెల్లే కదా. నార్మల్ నూడిల్స్ లేదంటే దప్పంగా ఉంటుంది, సన్నగా ఉన్నాయి, ఇంకా తెల్లే. కొంచెం నీళ్ళు పెట్టి ನಮ್ಗೆ ಹಂಗ ಕಾಣಿಸುತ್ತೆ ಅಷ್ಟೇ. ದೊಡ್ಡ ಕಡಾಯಮ್ಮ, ಅದಕ್ಕೆ ಅನ್ಸುತ್ತೆ ಗೈಸ್. ದೊಡ್ಡ ಕಡೆಯಲ್ಲಿ ನೂಡಲ್ಸ್ ಕುಕ್ ಆಗಿದೆ ಅಲ್ವಾ ಗೈಸ್? ನೀವೇ ಕಮೆಂಟ್ ಅಲ್ಲಿ ಟೇಸ್ಟ್ ಹಾಕ್ಬಿಡ್ರಿ, ನಂದೇ ಚೆನ್ನಾಗಿದೆ. ಸಾರಿ, ಟೇಸ್ಟ್ ಹೇಗಿದೆ ಅಂತ ಗೆಸ್ ಮಾಡಿ. ಇಂದು ಮಾತ್ರ ತೋರಿಸ್ತಾ ಇದೆಯಾ ನೋಡಿ, ನಮ್ಮ ಅಕ್ಕ ಅದು ನಾರ್ಮಲ್ ಮ್ಯಾಗಿ ಮಾಡ್ತಾವ್ರೆ, ನಮ್ಮ ಅಕ್ಕ ಇವರು ವೆಜಿಟೇಬಲ್ ಮ್ಯಾಗಿ ಮಾಡ್ತಾವ್ರೆ. ನಾನ್ ಮಾತ್ರ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀನಿ. ಚೆನ್ನಾಗಿರಲ್ಲ ಅದು. ಗೈಸ್ ಐ ಆಮ್ ಡನ್ ವಿತ್ ಮೈ ಕುಕಿಂಗ್. ನೋಡಿ ಆಗೋಗಿದೆ. ನಾನೇ ಫಸ್ಟ್ ಮುಗಿಸಿರೋದು, ಸೊ ಅದರಿಂದ ನಾನೇ ಗೆದ್ದಿರೋ ತರ, ಓಕೆನಾ? ನಾನೇ ಗೆದ್ದೆ, ಒಪ್ಕೊಂಡ? ಹಲೋ ಸರ್, ನಮ್ಮ ತಂಗಿ ಕೊಡಿಲಿ. ಆಗಿದೆ ಅಲ್ಲ? ಯಾವುದು? ಆಗಿದೆ. ಇಲ್ಲ ಗೈಸ್, ಅದು ದೊಡ್ಡ ಕಡೆ ಆಗಿರೋದ್ರಿಂದ ಅದ್ ನಿಮ್ ಇಷ್ಟ ನೋಡಿ, ಅಷ್ಟೇ ಎಕ್ಸ್ಪೀರಿಯನ್ಸ್. ಗೈಸ್ ಫಸ್ಟ್ ಆಫ್ ಆಲ್ ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋಣ. ಟೇಸ್ಟ್ ಎಲ್ಲ ಮಾಡಬಾರ್ದು. ನಮ್ ಫುಡ್ ನಾವ್ ಟೇಸ್ಟ್ ಮಾಡ್ಬಾರ್ದಾ? ಏನ್ ಮಾತಾಡ್ತಾ ಇದೀಯಾ? ಆಗ್ಬಿಟ್ಟೆ ಗುರು ಎಲ್ಲ. ನನಗೆ ಗೊತ್ತಿಲ್ಲ, ಹಾಗೆ ಕೇಳ್ಕೊಂಡ್ರೆ. ಗೈಸ್ ಈ ತರ ಚೀಟಿಂಗ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಇಲ್ಲಿ ನೋಡ್ರಿ, ನಾನು ಲಾಸ್ಟ್ ಇಂಗ್ರೀಡಿಯಂಟ್ ಚೀಸ್ ಹಾಕ್ಬಿಟ್ಟೆ. ಅದೆಲ್ಲ ಆಗೋಯ್ತು ಗುರು. ಈಗ ಮ್ಯಾಗಿ ಆಕ್ಚುಲಿ ನೀನ್ ಜಾಸ್ತಿ ಹಾಕಿದ್ರೆ ನಿನ್ ಟೇಸ್ಟ್ ಬರುತ್ತೆ. ನಾನೀಗ Guys, I'm ಸ್ವಲ್ಪ ಹಾಕ್ತಾ eating. ಇದ್ದೀನಿ. Guys. ಅಷ್ಟೇ. ಗೈಸ್ ನಿಜವಾಗ್ಲೂ ನನ್ಗೆ ಇಷ್ಟ ಆಯ್ತು, ಸಖತ್ತಾಗಿದೆ. ನಮ್ ತಂಗಿನೇ ಲೇಟ್. ಗೈಸ್ ನಮ್ ತಂಗಿ ಇವಾಗ ತಿಂತವ್ರೆ, ನೋಡೋಣ. ಚೆನ್ನಾಗಾಯ್ತು. ಚೆನ್ನಾಗಿದ್ಯಾ? ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಾಯ್ತು. ಸೊ ಗೈಸ್ ಇವಾಗ ನಾವ್ 3 ಜನ ಕಪ್ಪೇಡ ಇದ್ರಲ್ಲೇ ಟೇಸ್ಟ್ ಮಾಡೋ. ಸೊ ಇವಾಗ 3ರಲ್ಲಿ ಫಸ್ಟ್ ಯಾರು ಯಾವ್ದು ಮಾಡಿದಾರೆ ಅಂತ ಗೆಸ್ ಮಾಡಕ್ ಹೇಳೋಣ, ಅದಾದ್ಮೇಲೆ ಟೇಸ್ಟ್ ನೋಡ್ತಾರೆ. ಸೊ ಅದುವರೆಗೂ ನೀವು ಇಬ್ರು ರಿವೀಲ್ ಮಾಡಂಗಿಲ್ಲ, ಓಕೆ? ಇಂಟು ಕೊಡಂಗಿಲ್ಲ ಗೈಸ್. ಸೊ ಅವ್ರಿಗೆ ಯಾರು ಮಾಡಿರೋದು ಯಾವ ಮ್ಯಾಗಿ ಅಂತ ಹೇಳ್ಬಿಡು ನೀನೆ. ಓಕೆ, ಅದೆಲ್ಲ ಬೇಡ, ಅವರೇ ತಿಂದು ನೋಡ್ಲಿ. ಅವ್ನ್ ಗೆಸ್ ಮಾಡಕ್ ಹೇಳಿ ಫಸ್ಟ್ ಏನ್ ಮ್ಯಾಗಿ ಅಂತ. ಓಕೆ. ಯಾವ್ದ್ಯಾವ್ದು 3ರಲ್ಲಿ ಯಾವ್ದ್ಯಾವ್ದು ಯಾರ್ಯಾರು ಮಾಡಿದಾರೆ ಅಂತ ಸುಮ್ನೆ ಗೆಸ್ ಮಾಡಿ. ಫಸ್ಟ್ ನೀವೇ ಅಲ್ಲ ನೋಡಿ ಅಲ್ಲಿ ಯಾರು ಮಾಡಿರ್ಬೋದು ಅಂತ. ನಾವು 3 ಜನ ಮಾಡಿದೀವಿ. ಡಿಸ್ಕಸ್ ಮಾಡಿ ಹೇಳ್ಬೇಕಾ? ಇಲ್ಲ, ನಿಮ್ ಒಪಿನಿಯನ್ ಫಸ್ಟ್ ನಮ್ಮ ಅಮ್ಮ ಹೇಳ್ತಾರೆ ಗೈಸ್. ಇದು ಪ್ರಿಯಾ, ಹಾ ಇದು ದೇವಿ, ಇದು ಸಂತೋಷ್. ಇದು ಪ್ರಿಯಾ, ಓಕೆ. ಇದು ಪ್ರಿಯಾ, ಓಕೆ. ಇದು ಸಂತು, ಇದು ದೇವಿ. ಗೈಸ್ ಇವಾಗ ಅವ್ರವ್ರು ಗೆಸ್ ನ ಮಾಡಿದ್ದಾರೆ. ಆ ಗೆಸ್ ಕರೆಕ್ಟಾ ಇಲ್ವಾ ಅಂತ ನಾವ್ ಹೇಳಲ್ಲ. ಇವಾಗ ಟೇಸ್ಟ್ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ಮಾಡಿ. ಇಬ್ರು ಒಂದೊಂದು ಸ್ಪೂನ್ ತಗೊಳ್ಳಿ. ಓಕೆ. ಕೂಲ್ ಆಗಿ ಟೇಸ್ಟ್ ನೋಡಿ. ಪ್ರಿಯಾ ಹೇಳಿದೆ. ಅಲ್ಲ, ನೀವು ಪ್ರಿಯಾ ಅಂತ ಮೈಂಡ್ ಅಲ್ಲಿ ಇಟ್ಕೊಂಬೇಡ್ರಿ. ಹೋಗ್ಬೇಕಾ? ಯಾವ್ದು ತಿಂದ್ರಿದ? ಹೆಂಗ ಅನ್ನಿಸ್ತಾ ಇದೆ? ಗೈಸ್ ನಮ್ಮ ಅಮ್ಮ ಡೀಟೇಲ್ಡ್ ಆಗಿ ಟೇಸ್ಟ್ ನೋಡ್ತಾವ್ರೆ. ಯಾವ್ದು ತಿಂದ್ರಿ? ಇದು. ಸೊ ಏನೇನು ಹಾಕಿದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಗೆ? ಗೊತ್ತಾಗ್ತಿಲ್ಲ. ಮ್ಯಾಗಿ, ಓಕೆ. ಬೀನ್ಸು, ಉಪ್ಪು, ಖಾರ. ಓಕೆ. ಮಶ್ರೂಮ್, ಟೊಮೊಟೊ, ಮಸಾಲ, ಓಕೆ ಗೈಸ್. ಬ್ಯಾಗಿ ಮಸಾಲ. ಓಕೆ. ಇದು ನಾರ್ಮಲ್ ಆಗಿ ತಿಂದಿದ್ದೀನಿ. ಇದ್ರಲ್ಲಿ
ಹಾ. ಕ್ಯಾಪ್ಸಿಕಮ್ ಹಾ. ಮಸಾಲ. ಗೈಸ್ ನಮ್ಮ ಅಮ್ಮ ಏನೇನ್ ಇಂಗ್ರೀಡಿಯೆಂಟ್ಸ್ ಚಾಲೆಂಜ್ ಇಟ್ಟಿದ್ವಿ ಅಂತ ನೋಡಿದಾರೆ. ಆ ಒಂದ್ ಇದ್ರಲ್ಲಿ ಹೇಳ್ತಾವ್ರೆ. ಅವ್ರಿಗೆ ಗೊತ್ತಿತ್ತು ನಾವ್ ಯಾವ ತರ ಚಾಲೆಂಜ್ ಮಾಡ್ತೀವಿ ಅಂತ. ಹಾ ಟೇಸ್ಟ್ ಎಲ್ಲ ತರ. ಇದ್ರಲ್ಲಿ ಪನ್ನೀರ್ ಇದೆ, ಕಾಣ್ತಾ ಇದೆ. ಹಾ. As usual, ಉಪ್ಪು ಖಾರ. ಸರಿ. 1 2 3. ಓಕೆ ಅಮ್ಮ, ನಿನ್ ಡಿಸಿಷನ್. ಫಸ್ಟ್, ಹ್ಮ್. ಸೆಕೆಂಡ್, ಹ್ಮ್. ಥರ್ಡ್. ಓಕೆ ಗೈಸ್, ಇವಾಗ ನಮ್ಮ ಮಾಮ ಟೇಸ್ಟ್ ನೋಡ್ತಾರೆ. ಅವ್ರ ಮಾಡಿಲ್ಲ ನಿನ್ ಚಾನೆಲ್. ನಮ್ಮ ಮಾಮ ಇವಾಗ ಟೇಸ್ಟ್ ನ ಗೆಸ್ ಮಾಡ್ತಾರೆ. ಸೊ ಅವ್ರು ಕನ್ನಡ ಗೊತ್ತಿಲ್ಲದೆ ಇರೋದ್ರಿಂದ ಇಂಗ್ಲಿಷ್ ಅಲ್ಲೇ ಹೇಳ್ತಾರೆ. டேஸ்ட் பண்ணிட்டு எது எவ்வளவு பாயிண்ட்ஸ் இல்ல ஃபர்ஸ்ட் கெஸ் பண்ணி யாரு என்ன ஆ. பண்ணிருப்பாங்க அப்படினு. சாப்பிட்டு தான் சொல்ல முடியும். சரி, ஓகே ஓகே. Okay, this is paneer, onion, fried onions. Okay, ఇది ఓర్ చేసిండు. paneer and onion. ഉണ്ട് മണ്ട തിന്നാല. This is capsicum, lightly soupy. This is mushroom. Mushroom, tomato. బాగుంది. ಯಾರಿಗೆ ತಿಂದಿರ್ತೀನಿ ನನಗೆ ಐಡಿಯಾವೇ ಇಲ್ಲ. ಆಕ್ಚುಲಿ ಅವ್ರ ಹತ್ರ ಚೆನ್ನಾಗಿದೆ ಅಂತ ಹೇಳಿಕೊಳ್ಳೋದು ತುಂಬಾ ಕಷ್ಟ. ಫಸ್ಟ್ ಯಾವ್ದು? ಮಶ್ರೂಮ್ ನನಗೆ பிடிக்காது. ఆహా ఛాలెంజ్ అంటే చీట్ కుల్కి యావ్ది అది వస్తాయి పిక్ చేసి దాంట్లో చేసింది అది. సరే ఓకే, ఇది దేవిది. ఓకే 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 వా, మేబీ ఐ డోంట్ నో, మేబీ ఇది ఎక్కడ ఉండవచ్చు. గెస్ గెస్. సరే ఓకే, ఇది ప్రియాది, ఇది దేవిది, ఇది సంతుది. ఓకే. ఆర్ యు ఎక్సైటెడ్? Yes. Yes, definitely. ఇది 1, ఇది 2, ఇది 3 నాకు. ఓకే ఇది 1, ఇది 2, ఇది 3. అయ్యి జ్ఞాపకం పెట్టుకో. Okay. నిందు 1 I done as a line ga 1 2 2 3. ನಿಂದು 1 2 3. ಗೈಸ್, ಇವಾಗ ಫೈನಲಿ ಇವಾಗ ಯಾರ್ಯಾರು ಏನೇನ್ ಮಾಡಿದೀವಿ ಅಂತ ರಿವೀಲ್ ಮಾಡೋ ಟೈಮು. ಸೊ ಫಸ್ಟ್ ಪ್ರೈಸ್ ಯಾರ್ಯಾರಿಗೆ ಬಂತು ಅಂತಾನು ಆಮೇಲೆ ಹೇಳ್ತೀನಿ. ಇವಾಗ Okay. ರಿವೀಲ್ ನೀನೇ ಮಾಡು. ಫಸ್ಟ್ ನಾನು ಮಾಡ್ಬೇಕಾ ಯಾವ್ದು ಯಾರ್ಯಾರು ಅಂತ. ನಾನು ಇದು ಮಾಡಿದ್ದೀನಿ. ಅಯ್ಯ ಅಲ್ಲ, Yes. ದೇವ್. ನಾನು ಇದು ಮಾಡಿ. ಸೊ ನಾನು ಲಾಸ್ಟ್ ಒನ್ ಮಾಡಿರೋದು. அப்படி ஃபர்ஸ்ட் கரெக்ட்டா தான் சொல்லிருக்கேனா? Okay. ಇದು ದೇವಿದಿ ತಾನೆ. ಸೊ ಇವಾಗ ಜಡ್ಜಸ್ ಕೊಟ್ಟಿರೋ ರಿಸಲ್ಟ್ಸ್ ಪ್ರಕಾರ ಇದಕ್ ಫಸ್ಟ್ ಪ್ರೈಸ್ ನಮ್ಮ ಅಕ್ಕ ಮಾಡಿರೋದಕ್ಕೆ, ನಾನ್ ಮಾಡಿರೋದಕ್ಕೆ ಸೆಕೆಂಡ್ ಪ್ರೈಸ್, ಸೊ ದೇವಿ ಮಾಡಿರೋದಕ್ಕೆ ಥರ್ಡ್ ಪ್ರೈಸ್. ಸೊ ಯು ಆರ್ ದ ವಿನ್ನರ್. Thank you, thank you. Congratulations. ಪಾಪಾಜಿ ಚಿನ್ನ ಬಿಟ್ಟನ್ನು ಪ್ರೂಫ್ Actually ಅವ್ನು ಏನು ಗೊತ್ತಿಲ್ಲ. దానికి. ಗೈಸ್ ಥರ್ಡ್ ಪ್ರೈಸ್ ಅಳ್ತಿದ್ದಾಳೆ ಬ್ರೋ. ಗೈಸ್ ಲಾಸ್ಟ್ ಬಂದಿದ್ದು ಕಲ್ತವ್ರೆ. ಅಳ್ತಿಲ್ಲ. ಸೊ ಗೈಸ್, ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೂ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಿಲ್ ಐ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.